ಇಂಟರ್ವಲ್ಸ್ ಆ್ಯಸ್ ಅ ಸಬ್ಸೆಟ್ ಆಫ್ ಆರ್. ಹುಡುಗರ, ಇಂಟರ್ವಲ್ ಅಂತ ಹೇಳಿದ್ರೆ ಪದ ಏನದ ಅರ್ಥ ಏನೋ? ನಡುವೆ ಅಂತ ಹೇಳಿ. ಬಿಟ್ವೀನ್. ಬಿಟ್ವೀನ್ ವಾಟ್? ಬಿಟ್ವೀನ್ ಟೂ ನಂಬರ್ಸ್ ಆ್ಯಸ್ ಅ ಸಬ್ಸೆಟ್ ಆಫ್ ಆರ್. ಆ್ಯಸ್ ಅ ಸಬ್ಸೆಟ್ ಆಫ್ ಆರ್ ಅಂತ ಹೇಳಿದ್ರೆ ಡೆಫಿನೇಷನ್ ಏನಪ್ಪ ಅಂತ ಹೇಳಿದ್ರೆ all the real numbers between two given numbers. Example, intervals of 2 to 4 includes 2.00001 ಮತ್ತು ಕೊನೆಯದಾಗಿ 3.9999. ಈ ರೀತಿಯಲ್ಲಿ ನಾವು ಹಲವಾರು ನಂಬರ್ ಬರಿಬೋದು. ಸರಿನಾ? ಅಂತ ಹೇಳಿದ್ರೆ ರಿಯಲ್ ನಂಬರ್ ಅಂದರೆ ಗೊತ್ತಿದೆಯಲ್ಲ, ರ್ಯಾಷನಲ್ಲು ಇರ್ರ್ಯಾಷನಲ್ ಎಲ್ಲ ನಂಬರು ರಿಯಲ್ ನಂಬರಲ್ಲಿ ಇರುತ್ತೆ. ಸರಿನಾ? ಆದರೆ ನಂಬರ್ 2 ಮತ್ತು ನಂಬರ್ 4 ಈ ಗುಂಪಲ್ಲಿ ಇರುತ್ತೋ ಇಲ್ವೋ ಅಂಥೇಳಿ ಹೇಗೆ ಡಿಸೈಡ್ ಮಾಡ್ತೀರಾ ಅಂತ ಹೇಳಿದ್ರೆ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಇಂಟರ್ವಲ್. ಸರಿನಾ? ನಡುವೆ ಇವೆರಡು ನಡುವೆ ಎಲ್ಲ ನಂಬರ್ ಬೈ ಡಿಫಾಲ್ಟ್ ಎಲ್ಲದರಲ್ಲೂ ಇನ್ಕ್ಲೂಡ್ ಆಗಿರುತ್ತೆ. ಇಲ್ಲಿ 3 ಥರ ಇದೆ, 3ರಲ್ಲೂ ನಡುವೆ ಇರುವಂಥ ನಂಬರ್ಗಳು ಇನ್ಕ್ಲೂಡ್ ಆಗಿರುತ್ತೆ. ಈ 2, 4 ಇನ್ಕ್ಲೂಡ್ ಆಗುತ್ತೋ ಇಲ್ಲೋ ಅಂಥೇಳಿ ತಿಳ್ಕೊಳೋದಕ್ಕೆ, ಅದು ಕಮ್ಯುನಿಕೇಟ್ ಮಾಡೋದಕ್ಕೆ ಮತ್ತು ಕಮ್ಯುನಿಕೇಟ್ ಆಗೋದಕ್ಕೆ ನಾವೇನು ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ ಓಪನ್, ಕ್ಲೋಸ್ ಆ್ಯಂಡ್ ಮಿಕ್ಸ್ಡ್ ಇಂಟರ್ವಲ್ಸ್ ಉಪಯೋಗಿಸ್ತೀವಿ. ಓಪನಲ್ಲಿ ದ ನಂಬರ್ಸ್ ಆರ್ ನಾಟ್ ಇನ್ಕ್ಲೂಡೆಡ್, ಇದರಲ್ಲಿ ದೇ ಆರ್ ಇನ್ಕ್ಲೂಡೆಡ್. ಸೊ ಆರ್ ಇನ್ಕ್ಲೂಡೆಡ್. ಇದರಲ್ಲಿ ಮಿಕ್ಸ್ಡಲ್ಲಿ ಡಿಪೆಂಡ್ಸ್, ನಾಟ್ ಆ್ಯಂಡ್ ಆರ್ ಮಿಕ್ಸ್ ಆಗಿರುತ್ತೆ ಅದು. ಸರಿನಾ? ಈ ಕಾನ್ಸೆಪ್ಟನ್ನ ಹೇಗೆ ಕಲ್ತ್ಕೊತೀವಪ್ಪ ಅಂತ ಹೇಳಿದ್ರೆ ಯೂಸಿಂಗ್ ಡಿಫ್ರೆಂಟ್ ರೆಪ್ರೆಸೆಂಟೇಷನ್, ಇನ್ಇಕ್ವಾಲಿಟಿ ಅಂತ ಹೇಳಿದ್ರೆ ಈಕ್ವಲ್ ಟು, ಲೆಸ್ ದೆನ್, ಗ್ರೇಟರ್ ದೆನ್ ಸಿಂಬಲ್ಸ್ ಉಪಯೋಗಿಸ್ಕೊಂಡು, ಇಂಟರ್ವಲ್ ನೋಟೇಷನ್ ವಿಚ್ ಕ್ಯಾನ್ ಬಿ ಸ್ಮಾಲ್ ಬ್ರ್ಯಾಕೆಟ್ಸ್ ಆ್ಯಂಡ್ ಸ್ಕ್ವೇರ್ ಬ್ರ್ಯಾಕೆಟ್ಸ್, ನಂಬರ್ ಲೈನ್ ವಿಚ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್. ನಂಬರ್ ಲೈನ್ ಗೊತ್ತಿದೆಯಲ್ಲ, ಈ ಅಡಿಷನ್ ಸಬ್ಟ್ರಾಕ್ಷನ್ ಎಲ್ಲ ಕಲಿಯೋದಕ್ಕೆ ಉಪಯೋಗಿಸ್ತಾರೆ ಇದನ್ನು. ನೋಡಿದ್ದೀರಾ? ನಾಪ್ಕ ಇದೆಯಾ? ಹಾಂ. ಮೊದಲನೇದಾಗಿ ಓಪನ್ ಇಂಟರ್ವಲ್ ಶುರು ಮಾಡೋಣ. ಓಪನ್ ಇಂಟರ್ವಲಲ್ಲಿ ನಂಬರ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಂಬರ್ಸ್ ಬಿಟ್ವೀನ್ 1 to 10 ಅಂತ ಹೇಳ್ತು ಅಂತ ಹೇಳಿದ್ರೆ 1.00000 ಈ ರೀತಿಯಲ್ಲಿ 1 ಅಂತ ಇನ್ಕ್ಲೂಡ್ ಹಾಕೊಳುತ್ತೆ. ಕೊನೆಯೇ ಯಾವುದಪ್ಪ ಅಂತ ಹೇಳಿ 99999 ಅಂತ ಹೇಳಿ ಅಲ್ವಾ? ಈ ರೀತಿಯಲ್ಲಿ ಹೋಗ್ತಾನೆ ಇರುತ್ತೆ. ಸರಿನಾ? ಇರೋ ಈ ನಂಬರ್ಗಳು ಇನ್ಕ್ಲೂಡ್ ಆಗಿದೆ ಗುಂಪಲ್ಲಿ. 1 ಮತ್ತು 10 ಇನ್ಕ್ಲೂಡ್ ಆಗಲ್ಲ. ಸರಿನಾ? ಇದನ್ನು ಕೋಡ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲೇದಾಗಿ ಓಪನ್ ಇಂಟರ್ವಲ್. ಸೊ ಇಲ್ಲಿ ನೋಡ್ಬೋದು ಕೇಸ್ ಓಪನ್ ಇಂಟರ್ವಲ್. ಇದರಲ್ಲಿ ಯೂಸರ್ ಹತ್ರ ನಾನು ಇನ್ಪುಟ್ ಕೇಳಿದೆ, ನಂಬರ್ ಹೊಡೀರಿ ಅಂತ ಕೇಳ್ತಾನೆ. ಅವ್ರು ಕರೆಕ್ಟಾಗಿ ನಂಬರ್ ಹೊಡಿತು ಅಂತ ಹೇಳಿದ್ರೆ ದೇ ವಿಲ್ ವಿನ್, ಇಫ್ ನಾಟ್ ದೇ ವಿಲ್ ನಾಟ್ ವಿನ್. ಸರಿನಾ? ಸೊ ಅದನ್ನು ಮಾಡ್ತಾಯಿದ್ದೀವಿ ಇಲ್ಲಿ ನಾವು. ಸೊ ಯೂಸರ್ ಬರ್ತಾರೆ, ಎಂಟರ್ ನಂಬರ್ ಬಿಟ್ವೀನ್ 1 and 10. ಹಾಂ, ಈಸಿ ಅಂತ ಹೇಳಿ 3 ಅಂತ ಹೊಡಿತಾರೆ. ಆಯಿತಾ? ದೇ ವಿಲ್ ವಿನ್. ಮತ್ತೊಬ್ಬರು ಬರ್ತಾರೆ, ಎಂಟರ್ ನಂಬರ್ ಬಿಟ್ವೀನ್ 1 and 10. ಅಕಸ್ಮಾತ್ 1 ನೋಡಿತಾರೆ, ಏನು ಔಟ್ಪುಟ್ಟು? ಯು ಡೋಂಟ್ ವಿನ್. ರೈಟ್? ಯು ಡಿಡ್ ನಾಟ್ ವಿನ್. ಏನಕ್ಕಪ್ಪ ಅಂತ ಹೇಳಿದ್ರೆ 1 and 10 ಇಸ್ ನಾಟ್ ಪಾರ್ಟ್ ಆಫ್ ದ ಗ್ರೂಪ್. ಸರಿನಾ? ಅದೇ ನಾವು 1.00001 ಒತ್ತಿತು ಅಂತ ಹೇಳಿದ್ರೆ ಇಟ್ ಈಸ್ ಪಾರ್ಟ್ ಆಫ್ ದ ಗ್ರೂಪ್. ಆಯಿತಾ? ಅದೇ ನಾವು 9.9999 ಈ ಥರ ಒತ್ತಿತು ಅಂತ ಹೇಳಿದ್ರೆ ದಟ್ಸ್ ಆಲ್ಸೋ ಪಾರ್ಟ್ ಆಫ್ ದ ಗ್ರೂಪ್. ಆಯಿತಾ? 6 ಏನು ಬೇಕಾದ್ರೂ ಆಗಿರ್ಬೋದು, ಇಂಥ ನಂಬರ್ ಕೂಡ ಇಟ್ಸ್ ಪಾರ್ಟ್ ಆಫ್ ದ ಗ್ರೂಪ್. ಆದರೆ 1 ಮತ್ತು 10 ಇಟ್ಸ್ ನಾಟ್ ಪಾರ್ಟ್ ಆಫ್ ದ ಗ್ರೂಪ್. ಸರಿನಾ? ಸ್ಟಾರ್ಟಿಂಗ್ ನಂಬರು ಕೊನೆಯ ನಂಬರು ಇನ್ಕ್ಲೂಡ್ ಆಗಲ್ಲ. ಸೊ ಏನಂತ ಬರಿಬೋದು ನಾವು? ವಿ ಕ್ಯಾನ್ ಟೆಲ್ ದ್ಯಾಟ್ ಇಟ್ ವಿಲ್ ನಾಟ್ ಇನ್ಕ್ಲೂಡ್ the start and end number. ಮುಂದಿಂದು ಹೌ ಡು ಯು ರೆಪ್ರೆಸೆಂಟ್ ದಿಸ್ ಐಡಿಯಾ? ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು? ಇನ್ಇಕ್ವಾಲಿಟಿ ಉಪಯೋಗಿಸ್ಕೊಂಡು n is greater than 1 but less than 10 ಅಲ್ವಾ? ನಾವು ಅದನ್ನೇ ಇಲ್ಲಿ ಮಾಡಿರೋದು ನೋಡಿ. ಇಲ್ಲಿ ಯೂಸರ್ ಇನ್ಪುಟ್ is greater than 1 but less than 10. ಸರಿನಾ? ಸೊ ಇದನ್ನು ಸ್ವಲ್ಪ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರೀಬೇಕು ಅಂತ ಹೇಳಿದ್ರೆ ಸೆಟ್ ಎ ಇಸ್ ಮೇಡ್ ಅಪ್ ಆಫ್ n such that n is between this numbers. ಆ್ಯಂಡ್ n ಬರೀಲಿಲ್ಲ ಅಂಥೇಳಿ ಬೈ ಡಿಫಾಲ್ಟ್ ಇಟ್ಸ್ ರಿಯಲ್ ನಂಬರ್,
ಬಟ್ ನೀವು ಬರೀಬೇಕು ಅಂತ ಹೇಳಿದ್ರೆ ಈ ಥರ ಕೂಡ ಬರೀಬಹುದು. ಸರಿನಾ? ಸೊ ಯೂಸಿಂಗ್ ಇಂಟರ್ವಲ್ ನೊಟೇಷನ್ ಅಂತ ಹೇಳಿದ್ರೆ ಈ ಸ್ಕ್ವೇರ್ ಬ್ರ್ಯಾಕೆಟ್ಸ್, ಫ್ಲಾರ್ ಬ್ರ್ಯಾಕೆಟ್ಸ್ ಅಂತ ಹೇಳಿದೆ, ಫ್ಲಾರ್ ಅಲ್ಲ, ಸ್ಮಾಲ್ ಬ್ರ್ಯಾಕೆಟ್ಸು. ಸೊ ಓಪನ್ ಇಂಟರ್ವಲಲ್ಲಿ ಈ ರೀತಿಯಲ್ಲಿ ಉಪಯೋಗಿಸ್ತೀವಿ. ಈ ಥರ ಫ್ಲಾರ್ ಬ್ರ್ಯಾಕೆಟ್ಸ್ ಬರೆದಿತ್ತು ಅಂತ ಹೇಳಿದ್ರೆ 1 ಮತ್ತು 10 ನಂಬರ್ ಇನ್ಕ್ಲೂಡ್ ಆಗಲ್ಲ ಅಂಥೇಳಿ ರೆಪ್ರೆಸೆಂಟ್ ಮಾಡ್ತಾಯಿದ್ದೀವಿ. ನಂಬರ್ ಲೈನ್ ಉಪಯೋಗಿಸಿ ಬರೀರಿ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ನಾವು ಮಾಡಿ ಬರೀಬೇಕಾಗುತ್ತೆ. ಏನಿಲ್ಲ, 2 ಕಡೆ ಒಂದು ಸರ್ಕಲ್ ಹಾಕಿ ಈ ಥರ ನಂಬರ್ ಬರೀರಿ, ಡನ್, ಅಷ್ಟೇ. ಸೊ ಕ್ಲೋಸ್ ಇಂಟರ್ವಲ್ ನೋಡಿಸಿದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಎಲ್ಲನೂ ವಿಷಯ. ಸೊ ಮುಂದಿನ ಭಾಗ ಕ್ಲೋಸ್ ಇಂಟರ್ವಲ್. ಹಾಂ, ಕ್ಲೋಸ್ ಇಂಟರ್ವಲ್ ಫಂಡ ಏನು? ದ ನಂಬರ್ಸ್ ಆರ್ ಇನ್ಕ್ಲೂಡೆಡ್. ಆಯಿತಾ? ನಂಬರ್ಸ್ ಬಿಟ್ವೀನ್, ಎಕ್ಸಾಂಪಲ್, ಬಿಟ್ವೀನ್ 1 and 10 ಇನ್ಕ್ಲೂಡಿಂಗ್ 1 and 10. ಸೊ ಅದು ಫಂಡ, ಇನ್ಕ್ಲೂಡಿಂಗ್ 1 and 10. ಸರಿನಾ? ಆಯಿತಾ? ಇದನ್ನು ನಾನು ಈ ಪ್ರೋಗ್ರಾಮ್ ಉಪಯೋಗಿಸ್ಕೊಂಡು ನೋಡ್ತಾ ಇದ್ದೀನಿ. ಇಲ್ಲಿ ಎಂಟರ್ ಎ ನಂಬರ್ ಬಿಟ್ವೀನ್ ಆರ್ ಇನ್ಕ್ಲೂಡಿಂಗ್ 1 and 10. ಹಾಂ, ಒಬ್ಬರು ಯೂಸರ್ ಬರ್ತಾರೆ, ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ, 1 ಅಂತ ಹೊಡಿತಾರೆ. ದ ಪರ್ಸನ್ 1 ಅಲ್ವಾ? ಮತ್ತೊಬ್ಬರು ಬರ್ತಾರೆ, ಹಾಂ, ಇನ್ಕ್ಲೂಡಿಂಗ್ 1 and 10 ಅಂತ ಹೇಳಿದ್ರೆ ನಾನು 1 ಒತ್ಬೋದು ಅಂತ ಹೇಳಿ ಒತ್ತಿದ್ದಾರೆ. ಇವನ್ ದ್ಯಾಟ್ ಪರ್ಸನ್ ವಿನ್ಸ್. ಸರಿನಾ? ನೀವು 1 ಇದರಲ್ಲೂ ಕೂಡ 1.1111 ಈ ಥರ ನಂಬರ್ ಹೊಡೆದ್ರು ದಟ್ ಪರ್ಸನ್ ಆಲ್ಸೋ ವಿನ್ಸ್. ಬೇಸಿಕ್ ಫಂಡ ಏನಂತ ಹೇಳಿದ್ರೆ ನೀವು 10 ಹೊಡೆದ್ರೂ ಇದರಲ್ಲಿ ದ ನಂಬರ್ ಇಸ್ ಇನ್ಕ್ಲೂಡೆಡ್. ಆಯಿತಾ? ಕೊನೆಯ ನಂಬರು ಮತ್ತು ಮೊದಲೇ ನಂಬರು ಇನ್ಕ್ಲೂಡ್ ಆಗುತ್ತೆ. ಸೊ ದ ನಂಬರ್ಸ್ ಆರ್ ಇನ್ಕ್ಲೂಡೆಡ್. ಸರಿನಾ? ಹೌ ಡು ಯು ರೆಪ್ರೆಸೆಂಟ್ ದಿಸ್ ಐಡಿಯಾ? ಇನ್ಈಕ್ವಾಲಿಟಿ ಉಪಯೋಗಿಸ್ಕೊಂಡು ಈ ರೀತಿಯಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1, ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 10. ಸ್ವಲ್ಪ ಸೆಟ್ ಬಿಲ್ಡ್ ಫಾರ್ಮಲ್ಲಿ ಬರೀರಿ ಅಂತ ಹೇಳಿದ್ರೆ ಸೆಟ್ ಎ ಇಸ್ ಮೇಡ್ ಅಪ್ ಆಫ್ n such that n is between and including this numbers. ಯೂಸಿಂಗ್ ಇಂಟರ್ವಲ್ ಅಂತ ಹೇಳಿದ್ರೆ ಇಲ್ಲಿ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಉಪಯೋಗಿಸ್ತೀವಿ. ಇಲ್ಲೇನು ಮಾಡಿದ್ರಿ? ಫ್ಲಾರ್ ಬ್ರ್ಯಾಕೆಟ್ಸ್, ಫ್ಲಾರ್ ಅಲ್ಲ, ಸ್ಮಾಲ್ ಬ್ರ್ಯಾಕೆಟ್ಸ್. ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಉಪಯೋಗಿಸ್ತಿದ್ದೀವಿ. ಅರ್ಥ ಆಯ್ತಾ? ಸೊ ಇದೇ ವ್ಯತ್ಯಾಸ. ನಂಬರ್ ಲೈನ್ ಅಂತ ಹೇಳಿದ್ರೆ ಈಗ ಒಂದು ನಂಬರ್ ಹೊಡೆದು ಈ ಥರ ಮಾಡಿ, ಸೊ ಇದರಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ವಿ ಕ್ಯಾನ್ ಶೇಡ್ ಇಟ್. ಮತ್ತು ಇಲ್ಲಿ ನಂಬರ್ ಬರೀತು ಅಂತ ಹೇಳಿದ್ರೆ ದಿಷ್ಟು ನಂಬರ್ಸ್ ಆರ್ ಇನ್ಕ್ಲೂಡೆಡ್ ಅಂತ ಹೇಳಿ. ಸರಿನಾ? ಇಲ್ಲಿ ಶೇಡ್ ಮಾಡಲ್ಲ, ಇಲ್ಲಿ ನಾವು ಇದನ್ನು ತುಂಬಿಸ್ತೀವಿ. ಸೊ ದಿಸ್ ಈಸ್ ಯುವರ್ ಕ್ಲೋಸ್ ಇಂಟರ್ವಲ್. ಮಿಕ್ಸ್ಡ್ ಏನಪ್ಪ ಅಂತ ಹೇಳಿದ್ರೆ ಒಂದು ಕಡೆ ಇನ್ಕ್ಲೂಡ್ ಆಗಿರುತ್ತೆ, ಮತ್ತೊಂದು ಕಡೆ ಇನ್ಕ್ಲೂಡ್ ಆಗಿರಲ್ಲ, ಅಷ್ಟೇ, ಏನಿಲ್ಲ. ಸರಿನಾ? ಸೊ ಇಲ್ಲಿ ನೋಡಿ, ಇಲ್ಲಿ ಇವಾಗ ಮಿಕ್ಸ್ಡ್ ಇಂಟರ್ವಲಲ್ಲಿ ಏನು ಕಾಣುತ್ತೆ ಅಂತ ಹೇಳಿ ಎಕ್ಸಾಂಪಲ್ಲು ಇಲ್ಲಿರೋ ಕೊಡಲಿರೋಂಥ ಎಕ್ಸಾಂಪಲೇ ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಎಂಟರ್ ನಂಬರ್ ಬಿಟ್ವೀನ್ 1 and 10. ಹಾಂ, ಎಂಟರ್ ಅ ನಂಬರ್ ಬಿಟ್ವೀನ್ 1 and 10 ಆರ್ ಎಂಟರ್ ದ ನಂಬರ್ 1 ಅಂತ ಹೇಳಿ ನಾನು 10 ಒತ್ತರೆ ಏನಾಗುತ್ತೆ ಇಲ್ಲಿ? ಐ ವಿಲ್ ಲೂಸ್ ಅಲ್ವಾ? ಅದೇ 1 ಒತ್ತಿತ್ತು ಅಂತ ಹೇಳಿದ್ರೆ ಐ ವಿಲ್ ವಿನ್. ಸರಿನಾ? ಸೊ ಇದರಲ್ಲಿ ಏನು ಫಂಡ? ಇನ್ಕ್ಲೂಡ್ ದ ನಂಬರ್ 1 and numbers between 1 and 10. ಆಯಿತಾ? ಸೊ ದ ಬೇಸಿಕ್ ಐಡಿಯಾ ಇಸ್ ಟು ಇನ್ಕ್ಲೂಡ್ at one end, to include at one end and not at the other. ಇದೆ ನಿಮ್ಮ ಬೇಸಿಕ್ ಫಂಡ. ಸೊ ರೆಪ್ರೆಸೆಂಟೇಷನ್ ಹೇಗೆ ಮಾತಾಡ್ತಿದ್ದೀವಿ? ರೆಪ್ರೆಸೆಂಟೇಷನ್ ಮಾತಾಡಿದಾಗ ಒಂದು ಕಡೆ ಇಲ್ಲಿ ಈ ಎಕ್ಸಾಂಪಲ್ಲಿ ಒಂದು ಕಡೆ ನಾವು ಇನ್ಕ್ಲೂಡ್ ಮಾಡ್ತಾಯಿದ್ದೀವಿ, ಮತ್ತೊಂದು ಕಡೆ ಇನ್ಕ್ಲೂಡ್ ಮಾಡ್ತಾ ಇಲ್ಲ. ಸೊ ಸೆಟ್ ಎ ಇಸ್ ಮೇಡ್ ಅಪ್ ಆಫ್ n such that n is between this. ಇಂಟರ್ವಲ್ ಹೇಗೆ ಮಾಡ್ತೀವಿ ಇಲ್ಲಿ ಅಂತ ಹೇಳಿದ್ರೆ ನಿಮ್ಗೊಂದು 3 ಆಪ್ಷನ್ ಕೊಡ್ತೀನಿ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ. ಹಾಂ, ಏನಿರ್ಬೋದು ಇದರಲ್ಲಿ? ಉತ್ತರ ಏನಿದೆ? ಹೌದು, ಆಪ್ಷನ್ ನಂಬರ್ 2.
ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ 1 ಇನ್ಕ್ಲೂಡ್ ಇದೆ 10 ಇನ್ಕ್ಲೂಡ್ ಇಲ್ಲ ಅಂತ ಹೇಳಿ ನಾವು ಸ್ಕ್ವೇರ್ ಮತ್ತು ಸ್ಮಾಲ್ ಬ್ರ್ಯಾಕೆಟ್ಸ್ ಉಪಯೋಗಿಸ್ಕೊಂಡು ಈ ಥರ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. 1 ಇಸ್ ಇನ್ಕ್ಲೂಡೆಡ್ 10 ಇಸ್ ನಾಟ್ ಇನ್ಕ್ಲೂಡೆಡ್. ನಂಬರ್ ಲೈನಲ್ಲಿ ಏನು ಮಾಡ್ತೀವಿ, ಸರ್ಕಲ್ ಬರೆದು ಲೈನ್ ಎಳೆದು ಸರ್ಕಲ್ಲು ಮತ್ತಿಲ್ಲಿ ಏನೋ ವಿ ವಿಲ್ ಶೇಡ್ ಇಟ್ ಮತ್ತು 1 ಮತ್ತು 10 ಬರೀರಿ. ಇದೇ ನಿಮ್ಮ ಉತ್ತರ. ಅರ್ಥ ಆಯ್ತಾ? ಸೊ ಈ ನೋಟ್ಸ್ ನೀವು ರಿಟರ್ನ್ ನೋಟ್ಸ್ ಬರ್ಕೊಬೇಕು ಅಂತ ಹೇಳಿದ್ರೆ ಇದನ್ನು ಬರ್ಕೊಳ್ಳಿ, ಇಲ್ಲ ನಾನು ಟೈಪ್ ನೋಟ್ಸ್ ಅಂತ ಹೇಳಿದ್ರೆ ಅದನ್ನು ನೋಡಿಸ್ತೀನಿ. ಟೈಪ್ ಪೋರ್ಷನ್ ನೋಡ್ಕೊಳ್ಳಿ, ಇದು ಸೇಮ್ ಇದೆ.